ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸಿಲ್ವರ್ ಜ್ಯುವೆಲ್ರಿಗಳನ್ನ ನಾನು ನಿಮಗೆ ತೋರಿಸ್ತೀನಿ. ತುಂಬ ದಿನ ಆಯಿತು ಸಿಲ್ವರ್ ಜ್ಯುವೆಲ್ರಿದು ಬ್ಲಾಗ್ ಮಾಡಿ. ಹತ್ತಿರ 15 ಡೇಸೇ ಆಗ್ತಾ ಬಂತು. ನಾನು ಬ್ಯುಸಿ, ಬರೀ ಟ್ರಿಪ್ಪು ಫಂಕ್ಷನ್ ಅದೇ ಆಗ್ಬಿಟ್ಟಿತ್ತು. ಸೊ ಮತ್ತೇನೆ ನಾನು ಒಂದು 15 ಡೇಸ್ ವಿಡಿಯೋ ಮಾಡೋಕ್ಕಾಗಲ್ಲ, ಬರೀ ಮದುವೆ ಅದೇನೇ ಆಗೋಗ್ಬಿಡತ್ತೆ. ಹಾಗಾಗಿ ಇವತ್ತು ಲಾಸ್ಟ್, ನಾಳೆ ನಾನು ಊರಿಗೆ ಹೋದರೆ ಮತ್ತೆ ಇನ್ನು 15 ಡೇಸ್ ಬರಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೆ ಲಾಸ್ಟ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಷ್ಟು ದಿನದಲ್ಲಿ ಸಿಲ್ವರ್ ಜ್ಯುವೆಲ್ರಿ ತುಂಬ ನಾನು ಹಾಗೇನೆ ವಿಡಿಯೋ ಮಾಡ್ದೇ ಎಲ್ಲ ಹಂಗಂಗೆ ಕಳಿಸ್ಬಿಡ್ತಾ ಇದ್ದೆ, ಬ್ಯುಸಿ ಇದ್ದಿದ್ದ ರೀಸನ್ನಿಂದ. ಸೊ ಇವತ್ತು ಲಾಸ್ಟ್ ಕೊರಿಯರ್ ಮಾಡ್ತಾ ಇರೋದು. ಅಂದರೆ ಇನ್ನೊಂದು ವೀಕ್ ಆದಮೇಲಿಂದ ಮತ್ತೆ ಇನ್ನು ಕೊರಿಯರ್ ಎಲ್ಲ ಸ್ಟಾರ್ಟ್ ಆಗೋದು. ಬಟ್ ನಾನಿರಲ್ವಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ, ಹಾಗೇನೆ ಕೊರಿಯರ್ ಮಾಡಿಸ್ಬಿಡ್ತೀನಿ. ಸೊ ಹಂಗಾಗಿ ಇದು ಲಾಸ್ಟ್ ಒಂದು ವಿಡಿಯೋ ಮಾಡಿಬಿಟ್ಟು ಹೋಗೋಣ ಊರಿಗೆ ಹೋಗೋಕ್ಕೆ ಮುಂಚೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಜ್ಯುವೆಲ್ರಿಗಳೇ, ಬಟ್ ತುಂಬ ದಿನ ಆಯ್ತಲ್ಲ ತೋರಿಸಿ, ಹಂಗಾಗಿ ತೋರಿಸ್ತಾ ಇದ್ದೀನಿ. ಇದು ನನ್ನ ಹತ್ರ ಎವರ್ಗ್ರೀನ್ ಡಿಸೈನು ಎಲಿಫೆಂಟ್ ಮಾಪ್ಸ್ ಹಾಕಿರೋದು. 4 ಮಾಪ್ಸ್ ಹಾಕಿದ್ದೀನಿ ಇದಕ್ಕೆ. ನೋಡಿ ಇಷ್ಟು ಲೆಂತ್ ಬರುತ್ತೆ. ಇದು ನಾರ್ಮಲ್ ಲೆಂತ್ ಅಂತ ಅಂದರೆ 22 ಇಂಚಸ್ ಇರುತ್ತೆ. ನಿಮ್ಗೇನಾದರೂ ಲೆಂತ್ ಜಾಸ್ತಿ ಬೇಕು ಅಂತ ಅಂದರೆ ನೀವು ಹೇಳಿದ್ರೆ ಮಾತ್ರ ಲೆಂತ್ ಮಾಡಿಸೋದು. ನನ್ನ ಹತ್ರ ನಾರ್ಮಲಾಗಿ ಲೆಂತ್ ಬಂದು 22 ಇಂಚ್ 24 ಇಂಚ್ ಲಾಸ್ಟು. ಬಟ್ ಒಬ್ಬೊಬ್ಬರು ಇಷ್ಟೇ ಬೇಕು, 30 ಇಂಚ್ ಬೇಕು, 28 ಅಂತೆಲ್ಲ ಕೇಳ್ತಾರಲ್ಲ, ಸೊ ಅವಾಗ ಮಾತ್ರ ಜಾಸ್ತಿ ಮಾಡಿಸ್ತೀನಿ. ಸೊ ಇದು ನೋಡಿ ಹಾಕೊಂಡ್ರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒನ್ ಬಂದು ಲಾಂಗ್ ಹಾರ. ನಾರ್ಮಲ್ ಇದು ತುಂಬ ಟೈಮ್ ತೋರಿಸಿದ್ದೀನಲ್ಲ, ಅದೇನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರು. ಸೊ ಇವಾಗ ಸೇಮ್ ಟು ಸೇಮ್ ಸಿಗಲ್ಲ. ನಿಮ್ಗೆ ಸೇಮ್ ಲಾಂಗ್ ಹಾರ ಬೇಕು ಅಂತ ಅಂದರೆ ಸಿಗಲ್ಲ. ಅಂದರೆ ಲಾಂಗ್ ಹಾರ ಸಿಗತ್ತೆ, ಬಟ್ ಮಾಪ್ ಡಿಸೈನು ಮತ್ತು ಪೆಂಡೆಂಟ್ ಡಿಸೈನು ಸ್ವಲ್ಪ ಚೇಂಜ್ ಆಗ್ಬೋದು. ಅಂದರೆ ಇದೇ ಪ್ಯಾಟ್ರನ್ ಇರುತ್ತೆ, ಬಟ್ ಒಂಚೂರು ಚೇಂಜಸ್ ಇರುತ್ತೆ, ಆ ಥರದ್ದು ಸಿಗುತ್ತೆ ಅಷ್ಟೇ. ಇವಾಗ ಈ ಥರದ್ದು ಮಾಡಿಸಿದ್ನಲ್ಲ ನಾನು, ಅದೆಲ್ಲದು ಕೂಡ ಇವಾಗ ಖಾಲಿ ಆಗಿಬಿಟ್ಟಿದೆ. ನೆಕ್ಸ್ಟ್ ಒಂದು ತೋರಿಸ್ತೀನಿ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ನಲ್ಲ, ನೋಡಿ ಈ ಪೆಂಡೆಂಟ್ ಇದು ಸ್ವಲ್ಪ ಚೇಂಜ್ ಇದೆ ಈ ಪೆಂಡೆಂಟ್ಗೂ ಈ ಪೆಂಡೆಂಟ್ಗೂ. ಬಟ್ ಡಿಸೈನ್ ಸ್ವಲ್ಪ ಸೇಮೇ, ಎಲ್ಲ ಒಂದು ಚೂರು ಎಲ್ಲ ಮಿಸ್ ಆಗಿದೆ ಅಷ್ಟೇ. ಏನು ಹೇಳ್ಬೇಕಂತ ಹೇಳ್ತಾರೆ, ಸ್ವಲ್ಪ ಡಿಸೈನ್ ಚೇಂಜ್ ಆಗಿದೆ ಅಷ್ಟೇ. ಮತ್ತು ಮಾಪ್ಸು ಕೂಡ ಅಷ್ಟೇ, ಸ್ವಲ್ಪ ಚೇಂಜಸ್ ಇದೆ. ನಾನು ಅವರಿಗೆ ಫೋಟೋ ಕಳಿಸಿದ್ದೆ ಈ ಥರ ಇದೆ ಅಂತ ಅಂದ್ಬಿಟ್ಟು, ಓಕೆ ಅಂತ ಅಂದಿದ್ರು. ಇವರು 30 ಇಂಚ್ ಬೇಕು ಅಂತ ಹೇಳಿದರು. ಸೊ ನನಗೆ ತುಂಬ ಉದ್ದ ಆಗುತ್ತೆ. ಅವ್ರ ಕಡೆ ಉದ್ದ ಇರೋದೇ ಹಾಕೋದಂತೆ, ಸೊ ಹಂಗಾಗಿ ಅವ್ರು ಉದ್ದ ಬೇಕು ಅಂದಿದ್ರು. ನಮಗಿತ್ತು ಹೊಟ್ಟೆವರೆಗೂ ಬರುತ್ತೆ, ತುಂಬ ಲೆಂತ್ ಇದೆ ಇದು. ಸೊ ಕಸ್ಟಮರ್ ಹೇಳಿದ್ರೆ ಸೊ ನಾವು ಅದೇ ಥರನೇ ಮಾಡಿಸ್ತೀವಿ. ಈ ಥರದ್ದು ಮಾಪ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಪಿಕಾಕ್ ಮಾಪ್ಸ್ ಇದೂ. ನೆಕ್ಸ್ಟ್ ಇನ್ನೊಂದು ಲಾಂಗ್ ಹಾರ. ಇದು ಮೆರೂನ್ ಕಲರ್, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಡ್ರೆಸ್ಸಿಗೆ ಅಷ್ಟು ಲುಕ್ ಅನಿಸ್ತಾ ಇಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಡಿಸೈನ್ ಇದೆಯಲ್ಲ ಹಾಗಾಗಿ. ಸೊ ಸ್ಯಾರಿಗೆಲ್ಲ ಹಾಕಿದ್ರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಚೈನ್ ಎಲ್ಲ. ಇದು ಪೆಂಡೆಂಟು ಮಾಪ್ಸ್ ಬಂದು ಪಿಕಾಕ್ ಮಾಪ್ಸ್ ಬಂದಿದೆ ಇದಕ್ಕೆ. ಇದು ಆರ್ಡರ್ ಕೊಟ್ಟಿರೋರು ಇನ್ನೂ 2 ಸರ ಆರ್ಡರ್ ಕೊಟ್ಟಿದ್ದಾರೆ. ಇನ್ನೊಂದು ವೀಕ್ ಆಗುತ್ತೆ ರೆಡಿ ಆಗೋ ಅಷ್ಟರಲ್ಲಿ, ಅದು ಸ್ಟಾಕ್ ಇರಲಿಲ್ಲ. ಇದು ಮತ್ತು ಇನ್ನೊಂದು ಕಾಸಿನ ಸರ ಮಾತ್ರ ಇವಾಗ ಅವ್ರಿಗೆ ಕೊರಿಯರ್ ಮಾಡಬೇಕು. ಇನ್ನೊಬ್ರು ಅವ್ರ ಹತ್ರ ಗೋಲ್ಡ್ ಪೆಂಡೆಂಟ್ ಇದೆ, ಬರೀ ಇಷ್ಟು ಮಾಡಿಸ್ಕೊಡಿ ಅಂತ ಹೇಳಿದರು, ಸಿಂಗಲ್ ಲೈನು. ಇಲ್ಲಿ ಕೆಳಗಡೆ ಈ ಥರ ಹುಕ್ ಹಾಕ್ಸಿದ್ದೀನಿ. ಸೊ ಇದು ಈ ಥರ ಬರುತ್ತೆ, 3/4 ಬರುತ್ತೆ ಇದು. ಇಲ್ಲಿವರೆಗೂ ಇಲ್ಲಿಗೆ ಅವರು ಪೆಂಡೆಂಟ್ ಹಾಕೋಬೋದು ಇದಕ್ಕೆ ಅವರೇನೆ.
ಗ್ರೀನ್ ಕಲರು. ಸೈಜ್ ಕೂಡ ಅಷ್ಟೇ ಮೀಡಿಯಮ್ ಸೈಜು. ಅವ್ರು ಈ ಥರದ್ದು ರೆಫರೆನ್ಸ್ ಪಿಕ್ ಕಳಿಸಿದ್ರು, ಸೊ ಅದನ್ನು ನೋಡಿಬಿಟ್ಟು ಇದನ್ನ ಮಾಡಿಸಿರೋದು. ಮತ್ತು ಇದು ಈ ಥರ ತೊಗೊಂಡಿರೋರು ಅಷ್ಟೇ ನನ್ನ ತುಂಬ ಚೈನ್ಸ್ನ ಆರ್ಡರ್ ಕೊಟ್ಟಿದ್ದಾರೆ. ನೋಡಿ ಈ ಥರ ಫುಲ್ ನೆಕ್ಲೆಸ್ ಥರನೂ ಹಾಕೋಬೋದು. ಆ ಥರ ಹಿಂಗೆ ತೋರಿಸ್ತೀನಿ. ಈ ಥರ ಫುಲ್ ನೆಕ್ಕಿಗೆ ಹಾಕೋಬೋದು, ಇಲ್ಲ ಅಂತಂದರೆ ಬೇಡ ಅಂದರೆ ಸ್ವಲ್ಪ ಈ ಥರನೂ ಕೂಡ ಮಾಡಿ ಹಾಕೋಬೋದು. ಅವ್ರು ರೆಫರೆನ್ಸ್ ಪಿಕ್ ಕಳಿಸಿದ್ರು ಈ ಥರ ಬೇಕು ಅಂತ, ಅದನ್ನು ನೋಡಿಬಿಟ್ಟು ಮಾಡಿಸಿರೋದು. ಇದು 14.62 ಗ್ರಾಮ್ 14.62 ಗ್ರಾಮ್ಸ್ ಇದೆ. ನೆಕ್ಸ್ಟ್ ಬಂದು ಕಾಸಿನ ಸರ. ನೆಕ್ಸ್ಟ್ ಒಂದು ಬಂದು ಕಾಸಿನ ಸರ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹತ್ರದಿಂದ ತೋರಿಸ್ತೀನಿ ನೋಡಿ. ಇದಕ್ಕೆ ಟೋಟಲ್ 1 2 3 4 5 6 7 ಕಾಸು ಹಾಕಿ ಗುಂಡು ಹಾಕಿ ಮಾಡಿರೋದು. ಬ್ಲ್ಯಾಕ್ ಕಲರ್ ವೆಲ್ವೆಟ್ ಗುಂಡು ಮತ್ತು ಸಿಲ್ವರ್ ಬೀಡ್ಸ್ ಹಾಕಿ ಮಾಡಿರೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಜ್ಯುವೆಲ್ರಿ. ಸ್ಯಾರೀಸಿಗೆ ಎಲ್ಲ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗೆಲ್ಲ ನಂಗೆ ಸ್ಯಾರಿ ಉಟ್ಕೊಂಡು ಮಾಡೋ ಅಷ್ಟು ಟೈಮ್ ಇಲ್ಲ. ಪೇಷನ್ಸ್ ಇದೆ ಬಟ್ ಟೈಮ್ ಇಲ್ಲ, ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ಸೊ ಇದು ಲಾಸ್ಟ್ ಒನ್ನು. ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ಇದು. ಲಾಸ್ಟ್ ವಿಡಿಯೋದಲ್ಲಿ ಇದನ್ನ ತೋರಿಸಿದ್ದೆ ನಾನು ನಿಮಗೆ. ಸೊ ಅದೇ ಥರ ಬೇಕು ಅಂತ ಇನ್ನೊಬ್ರು ಕಸ್ಟಮರ್ ಆರ್ಡರ್ ಕೊಟ್ಟಿದ್ರು. ಆ್ಯಕ್ಚುಲಿ ಈ ಥರದ್ದು ನಾನು ಒಂದು ತೊಗೊಂಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಇದು. ಮೊನ್ನೆ ಒಂದು ಫಂಕ್ಷನಿಗೆ ಹಾಕಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಸ್ಯಾರಿಗೆ. ಈ ಕಲರಿಗೆ ಇದು ಗೊತ್ತಾಗ್ತಾ ಇಲ್ಲ, ಬಟ್ ಈ ಪಿಂಕ್ ಸ್ಕಿನ್ ಕಲರ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದೇ ಥರದ್ದು ಗ್ರೀನ್ ಕೂಡ ಒಬ್ರು ಮಾಡಿಸ್ಕೊಂಡ್ರು. ಅದರದ್ದು ವಿಡಿಯೋ ತಗೊಳಕ್ಕಾಗಲಿಲ್ಲ ನನಗೆ, ಬ್ಯುಸಿಯಾಗಿದ್ದರಿಂದ. ಅದ್ರ ಫೋಟೋನ ನಾನು ಹಾಗೇನೆ ಹಾಕ್ತೀನಿ ಲಾಸ್ಟಿಗೆ. ಯಾವ್ಯಾವ ಫೋಟೋಸ್ ಇದೆ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ. ಯಾಕಂದರೆ ಒಂದೊಂದನ್ನ ನನಗೆ ಇವಾಗ ವಿಡಿಯೋ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ, ಹಾಗಾಗಿ. ಇನ್ನೊಂದಿದೆ ತೋರಿಸ್ತೀನಿ. ಮುಗೀತಾ? ಒಂದು ನಿಮಿಷ ನಿಮಗೆ ಲಾಸ್ಟ್ ಒಂದು ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಫಿನಿಶಿಂಗ್ ನೋಡಿ ಇದ್ರದ್ದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಕೆಳಗಡೆ ಲಕ್ಷ್ಮಿ ಬರುತ್ತೆ ನಿಮಗೆ. ಸೊ ಇಲ್ಲಿ ಪಿಕಾಕ್ ಮಾಬ್ಸು. ಸೊ ಇದನ್ನ ನಾನು ಕಸ್ಟಮರಿಗೆ ಮಾಡಿಸಿರೋದಲ್ಲ, ಇದನ್ನ ನನಗೆ ಅಂತ ಮಾಡಿಸ್ಕೊಂಡಿದ್ದೀನಿ. ಈಗ ಮದುವೆಗೆ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡೆ. ವೇರ್ ಮಾಡಿದ್ರಂತೂ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ಮಾಡಿಸ್ಕೊಂಡಿದ್ದೀನಿ. ತುಂಬ ಉದ್ದ ಆದರೆ ನನಗೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಇದು ಹತ್ತತ್ರ 65 to 70 ಗ್ರಾಮ್ಸ್ ಏನೋ ಇದೆ ಇದು. ಸ್ಯಾರಿಗೆ ಹಾಕಿದ್ರೆ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಇದು ನಾನು ಮದುವೆಗೆ ಹಾಕ್ತೀನಿ, ಅವಾಗ ನೀವು ನೋಡ್ಬೋದು. ಸೊ ಇದು ಈ ಥರದ್ದು ನಿಮಗೆ ಸಿಗುತ್ತೆ. ಬೇಕು ಅಂದರೆ 20+ ಆಗುತ್ತೆ ಇದ್ರ ಪ್ರೈಸು. ಎಕ್ಸಾಕ್ಟ್ ಪ್ರೈಸು ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಇವಾಗ ನಾನು ಮಾಡಿಸಿದ್ದೀನಲ್ವ, ಇವಾಗ ನಾನು ಇದೇ ಥರದ್ದು ಆರ್ಡರ್ ಕೊಟ್ಟಿದ್ದೀನಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದು ಫೈನಲಾಗಿ ಎಷ್ಟು ಗ್ರಾಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದಿನ್ನೂ 20 days ವೆಯ್ಟ್ ಮಾಡಬೇಕಾಗತ್ತೆ ಈ ಥರದ್ದು ಬೇಕು ಅಂತ ಅಂದರೆ. ಸೊ ಆಮೇಲಿಂದ ನಾನು ಎಕ್ಸಾಕ್ಟ್ ವೆಯ್ಟ್ ಚೆಕ್ ಮಾಡಿ ಪ್ರೈಸ್ನ ನಾನು ನಿಮ್ಗೆ ಹೇಳ್ಬೋದು. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಇದು 65 to 70 ಏನೋ ಗ್ರಾಮ್ಸ್ ಇದೆ, ಅದ್ರ ಒಳಗೆ 65 to 70 ಇದೆ. ಸೊ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಯಾವಾಗ ಹಾಕೊತೀನೋ ಅಂತ ಅನಿಸ್ತಾ ಇದೆ. ಎಲ್ಲ ಜ್ಯುವೆಲ್ರಿ ಅಂತಿದ್ದೀನಿ, ಎಲ್ಲ ಸ್ಯಾರೀಸ್ಗೂ ಇದು ಮ್ಯಾಚ್ ಆಗುತ್ತೆ. ಸೊ ನಿಮಗೂ ಯಾವುದಾದ್ರೂ ಸಿಲ್ವರ್ ಜ್ಯುವೆಲ್ರಿ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ವಾಟ್ಸಪ್ ಮಾಡಿ. ಮತ್ತು ಇದೇ ಥರದ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳಿ ಯೂಟ್ಯೂಬಲ್ಲೂ ಅದೇ ಬರ್ತಾಯಿದೆ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್. ಸುಮ್ಮನೆ ವೀಡಿಯೋಸ್ ನೋಡಿದ್ರೆ ನನಗೇನು ಸಿಗಲ್ಲ ಅಲ್ವಾ. ಸೊ ಹಾಗಾಗಿ
ಸೊ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾತ್ರ ಮಾಡಬೇಕು, ಯಾಕಂದರೆ ಅದರಲ್ಲಿ ಕಾಲ್ ಮಾಡಿದ್ರೆ ಇನ್ವ್ಯಾಲಿಡ್ ಅಂತ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟಾಟಾ ಬಾಯ್.